ನಮಸ್ಕಾರ ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಪ್ರೇಮಯಾನ ಕಥೆಯ 53ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 54 ಶುರು ಮಾಡೋಣ. ಭರತ್ ವಿಷಯವನ್ನು ಹೇಳುತ್ತಾ ಚೇರ್ನಿಂದ ಎದ್ದು ಬಂದು ಅವಳ ಮುಂದೆ ನಿಂತು, ಸರಿಯಾಗಿ ಬರ್ಕೊಳ್ಳಿ ಮಿಸ್ ಭರಣಿ. ಅಲ್ಲಲ್ಲ ಮಿಸ್ಸಸ್ ಭರಣಿ ಎಂದಾಗ, ಖಂಡಿತ ಮಿಸ್ಟರ್ ಭರತ್ ಎಂದಳು ತುಸು ಕೋಪದಿಂದ. ಗುಡ್ ಎಂದು ಅವಳ ಸುತ್ತ ತಿರುಗುತ್ತಾ ವಿಷಯವನ್ನು ಹೇಳುತ್ತಾ ಅವಳ ಹಿಂದೆ ಬಂದು ಕಿವಿಯ ಬಳಿ, ಬೆಳಿಗ್ಗೆ ಮುತ್ಕೊಡೋದಕ್ಕೆ ಬಂದರೆ ತಡೆದೆ ಅಲ್ವಾ, ಈಗ ಅದು ಹೇಗೆ ತಡಿತೀಯೋ ನಾನು ನೋಡ್ತೀನಿ ಎಂದು ಮೆಲ್ಲಗೆ ಪಿಸುಗುಟ್ಟಿದ್ದೇ ತಡ ಭರಣಿ ಅವನ ಕಡೆ ತಿರುಗಿ ಕಣ್ಣರಳಿಸಿದಳು. ಹುಬ್ಬು ಹಾರಿಸಿ ಈಗ ತಡಿ ನೋಡೋಣ ಎನ್ನುವಂತೆ ಸನ್ನೆ ಮಾಡಿದರೆ ಭರಣಿಯ ಉಸಿರಾಟ ಜೋರಾಗಿತ್ತು. ಭರತ್ನ ಸನಿಹಕ್ಕೆ ಅವಳ ತೊಟ್ಟಿದ್ದ ಬಟ್ಟೆಯು ಅವಳ ಕೈಯಲ್ಲಿ ನಲುಗಿತ್ತು. ಅವನ ತುಂಟ ಮಾತುಗಳು ಅವಳ ಕೆನ್ನೆಯ ರಂಗನ್ನು ಹೆಚ್ಚಿಸಿತು. ಮೆಲ್ಲಗೆ ಹಿಂದಿನಿಂದ ಬಳಸಿ ಅವಳ ಕೆನ್ನೆಗೆ ತನ್ನ ಕೆನ್ನೆ ಸೂಕಿಸುತ್ತಾ, ಬೆಳಗ್ಗೆ ಯಾರೋ ಹೇಳಿದ್ರಪ್ಪ, ನೋ ಟಚಿಂಗ್, ನೋ ಹಗ್ಗಿಂಗ್, ನೋ ಕಿಸ್ಸಿಂಗ್ ಅಂತ. ಆದರೆ ಈಗ ಹೇಗೆ ತಡಿತೀಯ ಈ ಟಚಿಂಗ್ನಿಂದ ಎಂದು ತನ್ನೆದೆಗೆ ಒತ್ತಿಕೊಂಡ. ಹೇಗೆ ತಡಿತೀಯ ನನ್ನ ಈ ಹಗ್ಗಿಂಗ್ನಿಂದ ಎಂದು ಇನ್ನಷ್ಟು ಬಿಗಿಯಾಗಿ ಬಳಸಿದ. ಹೇಗೆ ತಡಿತೀಯ ಈಗ ನಾನು ಕೊಡೋ ಕಿಸ್ಸಿಂದ ಎಂದು ಅವಳ ಕೆನ್ನೆಗೆ ತುಟಿ ಒತ್ತಿದ. ಭರಣಿ ಅವನ ಸ್ಪರ್ಶಕ್ಕೆ ಸಣ್ಣದಾಗಿ ಕಂಪಿಸಿದಳು. ಗಂಟಲಿನ ಪಸೆ ಆರಿ ಮಾತುಗಳು ಆಚೆ ಬರುತ್ತಿಲ್ಲ. ಎದೆ ಬಡಿತವೂ ಜೋರಾಗಿದೆ. ಎಷ್ಟರ ಮಟ್ಟಿಗೆ ಎಂದರೆ ಭರತ್ಗೂ ಕೇಳಿಸುವಷ್ಟು. ಲೇ ಪಮೆರಿಯನ್, ನಿನ್ನ ಹಾರ್ಟ್ ಯಾಕೆಷ್ಟು ಜೋರಾಗಿ ಬಡ್ಕೊಳ್ತಿದೆ? ಲೈಕ್ ನನ್ನ ಹಾರ್ಟ್ ಥರ? ಹೃದಯದ ತಾಳ ತಪ್ಪೋದು ಅಂದರೆ ಇದೇನಾ ಎಂದು ಕೇಳಿದಾಗ, ಇರ್ಬೋದು, ನನಗೆ ಗೊತ್ತಿಲ್ಲ ಎಂದು ಮೆಲುವಾಗಿ ನುಡಿಯಲು ಚರಣ್ ಯಾವುದೋ ಫೈಲ್ ಕೊಡಲು ಭರತ್ ಕ್ಯಾಬಿನ್ಗೆ ಬಂದು ಡೋರ್ ಚೂರು ತಳ್ಳಿದನಷ್ಟೆ. ಅಲ್ಲಿ ಕಂಡ ದೃಶ್ಯವನ್ನು ನೋಡಿ ಕ್ಷಣದಂಗಾದ ಹುಡುಗ. ಅವರಿಬ್ಬರ ಪಿಸುನುಡಿಗಳು ಅವನಲ್ಲೂ ಭಾವನೆಗಳನ್ನು ಬಡಿದೆಬ್ಬಿಸಿತ್ತು. ತಕ್ಷಣ ಅಲ್ಲಿಂದ ಸರಿದು ಹೋಗಿದ್ದ. ಭರತ್ ಮತ್ತು ಭರಣಿ ಇಬ್ಬರೂ ಮೈಮರೆತು ತಮ್ಮದೇ ಲೋಕದಲ್ಲಿ ಕಳೆದು ಹೋಗಿದ್ದರು. ಆಚೆ ಬಂದ ಚರಣ್ ಏನನಿಸಿತೋ ಏನೋ ರುಕ್ಮಿಣಿಯ ಎದುರು ಹೋಗಿ ನಿಂತ. ತಲೆ ತಗ್ಗಿಸಿ ಕೆಲಸದಲ್ಲಿ ತೊಡಗಿದ್ದ ರುಕ್ಮಿಣಿ ತನ್ನೆದುರು ಯಾರೋ ನಿಂತಂತಾಗಿ ತಲೆ ಎತ್ತಿ ನೋಡಲು ಚರಣ್ ಆ ಕಡೆ ಈ ಕಡೆ ಒಂದು ಸಾರಿ ನೋಡಿ ತಕ್ಷಣ ಅವಳ ಕೆನ್ನೆಗೆ ಮುತ್ತಿಟ್ಟು ತನ್ನ ಜಾಗಕ್ಕೆ ಹೋಗಿ ಕೂತ. ರುಕ್ಮಿಣಿಯ ಕಣ್ಣುಗಳು ಚರಣ್ ಕೊಟ್ಟ ಮುತ್ತಿಗೆ ಗೋಲಿ ಗಾತ್ರವಾಗಿದ್ದವು. ಕೆನ್ನೆ ಮೇಲೆ ಕೈ ಇಟ್ಟುಕೊಂಡು ಧಡಕ್ಕನೆ ಎದ್ದು ನಿಂತಳು, ಗರಬಡಿದವರಂತೆ. ಚರಣ್ ಗಾಬರಿಗೆ ಮುಖದ ಮೇಲೆ ಜಮೆಯಾಗಿದ್ದ ಬೆವರಿನ ಸಾಲುಗಳನ್ನು ಒರೆಸಿಕೊಳ್ಳುತ್ತಾ ಕೈ ಹಿಸುಕಿಕೊಳ್ಳುತ್ತಿದ್ದ. ಅವನ ಅವಸ್ಥೆ ಕಂಡು ಪ್ರಶಾಂತ್ ಅವನ ಬಳಿ ಬಂದು, ಯಾಕೋ ಚರಣ್, ಏನಾಯ್ತೋ, ಯಾಕಿಷ್ಟು ಬೆವರ್ತಿದೀಯಾ, ಹುಷಾರಾಗಿದ್ಯಾ ತಾನೇ ಎಂದು ಅವನ ಹಣೆ ಮತ್ತೆ ಕತ್ತು ಮುಟ್ಟಿ ನೋಡಿದ. ಹ್ಞೂ ಮಗ, ಚೆನ್ನಾಗಿದ್ದೀನಿ ಎಂದು ಹೇಳಿ ಅಲ್ಲೇ ಇದ್ದ ನೀರಿನ ಗ್ಲಾಸ್ ತೆಗೆದುಕೊಂಡು ಒಂದೇ ಉಸಿರಿಗೆ ಕುಡಿದಿದ್ದ. ನಿಧಾನ ಕಣೋಲೆ, ನೆತ್ತಿಗೆ ಹತ್ತಿಸ್ಕೊಂಡು ಬಿಟ್ಟಿದ್ಯಾ ಎನ್ನಲು, ಮಗ ಈಗಲೇ ಭರತ್ ಹತ್ರ ಹೋಗೋಣ ಎಂದ. ಯಾಕೋ, ಏನು ವಿಷಯ, ಯಾಕಿಷ್ಟು ಗಾಬರಿಯಾಗಿದ್ಯಾ ಎಂದು ಕೇಳಿದರೆ, ನೀನು ಮೊದಲು ಬಾ ಮಾರಾಯ ಎಂದು ಎಳೆದುಕೊಂಡೇ ನಡೆದ. ಭರತ್ ಕ್ಯಾಬಿನ ಹತ್ತಿರ ಬಂದು, ಪ್ರಶಾಂತ್ ಡೋರ್ ತೆರೆಯಬೇಕು, ಲೇ ಮಗ ನಾಕ್ ಮಾಡೋ, ಹಾಗೆ ಹೋಗಬೇಡ, ಒಳಗಡೆ ಏನೇನು ನಡೀತಿರುತ್ತೋ ಯಾರಿಗೆ ಗೊತ್ತು ಎನ್ನಲು, ಲೇ ಏನೇನೋ ನಡೀತಿರುತ್ತೆ ಅಂದರೆ ಏನರ್ಥ ಎಂದು ಗೊಂದಲದಲ್ಲಿ ಕೇಳಲು, ಲೇ ಹೇಳಿದಷ್ಟು ಮಾಡೋಲೇ ಎಂದ ತುಸು ಅಸಮಾಧಾನದಿಂದ. ಸರಿ ಆಯಿತು ಎಂದು ಡೋರ್ ನಾಕ್ ಮಾಡಿದ. ಮೈಮರೆತು ಇಬ್ಬರು ತಮ್ಮದೇ ಲೋಕದಲ್ಲಿ ವಿಹರಿಸುತ್ತಿದ್ದ ಜೋಡಿಯ ಏಕಾಂತವನ್ನು ಭಂಗಗೊಳಿಸುವಂತೆ ಬಾಗಿಲು ಬಡಿಯುವ ಸದ್ದಿಗೆ ಇಬ್ಬರು ದೂರ ಸರಿದರು. ತಕ್ಷಣ ಭರತ್ ಹೋಗಿ ತನ್ನ ಚೇರ್ ಮೇಲೆ ಕೂತು ಕಮ್ ಇನ್ ಎಂದ. ಅವರಿಬ್ಬರೂ ಒಳ ಬರುತ್ತಿದ್ದಂತೆ ಭರಣಿ ಕ್ಷಣ ಕೂಡ ಅಲ್ಲಿ ನಿಲ್ಲದೆ ಅಲ್ಲಿಂದ ಆಚೆ ಹೋಗಿಬಿಟ್ಟಳು. ಚರಣ್ ತಕ್ಷಣ ಬಾಗಿಲು ಹಾಕಿ ಭರತ್ ಮುಂದಿದ್ದ ಚೇರ್ ಎಳೆದು ಕೂತು ಪ್ರಶಾಂತ್ನ ಕೈ ಹಿಡಿದೆಳೆದೇ ಪಕ್ಕದಲ್ಲಿ ಕೂರಿಸಿಕೊಂಡ. ಏನರೋ ಆಯಿತು, ಇಬ್ಬರು ಒಟ್ಟಿಗೆ ಬಂದಿದ್ದೀರಾ ಎಂದು ಕೇಳಿದರೆ, ಲೇ ಮಗ, ನೀನು ಮಾಡೋದು ಒಂದೊಂದೊಂದಲ್ಲ ಎಂದಾಗ, ನಾನೇನು ಮಾಡಿದೆ ಎಂದ ಭರತ್ ಕೂಡ ಗೊಂದಲದಿಂದ. ಇಲ್ಲಿ ನೀನು ಏನೇನೋ ಮಾಡಿದ್ದು ನೋಡಿ ನಾನು ಅಲ್ಲಿ ಹೋಗಿ ಇನ್ನೇನೋ ಮಾಡಿದೆ ಕಣೋ ಎಂದಾಗ, ಲೇ ಡಬ್ಬ ನನ್ನ ಮಗನೇ, ಅದನ್ನೇನೇನೋ ನೋಡಿ ಇನ್ನೇನೇನೋ ಮಾಡಿದೆಯಲ್ಲ, ಅದಕ್ಕೇನು ಮಾಡಿದೆ ಅಂತ ಸರಿಯಾಗಿ ಬೊಗಳೋ ಎಂದ ಪ್ರಶಾಂತ್ ಈ ಬಾರಿ ಕೋಪ ಮತ್ತು ಅಸಮಾಧಾನದಿಂದ. ಅದು ಏನಾಯಿತು ಅಂದರೆ, ನಾನಾಗಲೇ ಫೈಲ್ ಕೊಡೋಣ ಅಂತ ಕ್ಯಾಬಿನಿಗೆ ಬಂದಿದ್ದನ್ನ, ಇವನು ಭರಣಿ ಫುಲ್ ಒಬ್ರಿಗೊಬ್ರು ತಬ್ಕೊಂಡು ಅವಳ ಕೆನ್ನೆಗೆ ಮುದ್ದು ಕೊಟ್ಟಿದ್ದಲ್ದೆ ಏನೋ ಕಿವಿಯಲ್ಲಿ ಗುಸು ಗುಸು ಪಿಸು ಪಿಸು ಮಾತಾಡ್ತಿದ್ರು ಮಗ ಎಂದು ಹೇಳಿದ್ದು ಕೇಳಿ ಭರತ್ ಹಣೆ ಹಿಡಿಕೊಂಡು, ಈ ಡಬ್ಬ ನನ್ನ ಮಗ ಬಂದಿದ್ದೇ ಗೊತ್ತಾಗಲಿಲ್ಲಲ್ಲ
ಅದು ಯಾವ ಗ್ಯಾಪಲ್ಲಿ ಬಂದು ಹೋದ ಎಂದು ಗೊಣಗಿಕೊಂಡ. ಪ್ರಶಾಂತ್ ಅದನ್ನು ಕೇಳಿದ್ದೇ ಭರತ್ನ ಗುರಾಯಿಸಿ, ಲೇ ಮುಂದೇನಾಯ್ತು ಹೇಳೋ ಎಂದಾಗ, ಅದನ್ನ ನೋಡಿ ನನಗೊಂಥರ ಆಗಿ ಒಂಥರ ಆಗಿ ಒಂಥರ ಆಗಿ ಹೋಗಿ ರುಕ್ಮಿಣಿಗೆ ಮುತ್ತು ಕೊಟ್ಬಿಟ್ಟೆ ಎಂದಾಗ ಭರತ್ ಮತ್ತು ಪ್ರಶಾಂತ್ ಇಬ್ಬರು ಒಟ್ಟಿಗೆ ವಾಟ್ ಎಂದು ಕಿರುಚಿದರು. ಹ್ಞೂ ಮಗ, ಕೊಡೋದೇನೋ ಕೊಟ್ಬಿಟ್ಟೆ, ಆದರೆ ಈಗ ಅವಳು ಮುಂದೆ ಹೋಗೋ ಧೈರ್ಯ ಬರ್ತಿಲ್ಲ. ಅವಳಂತೂ ಈಗ ಭದ್ರಕಾಳಿ ಅವತಾರ ತಾಳಿರ್ತಾಳಷ್ಟೇ. ಈಗೇನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಕಣ್ರೋ, ಪ್ಲೀಸ್ ಕಣ್ರೋ, ಏನಾದರೂ ಐಡಿಯಾ ಕೊಡ್ರೋ ಎಂದು ಪೆಚ್ಚಾಗಿ ಕೇಳಲು, ಲೇ ನೀವಿಬ್ಬರು ಇದನ್ನು ಆಫೀಸ್ ಅಂದ್ಕೊಂಡ್ರಾ, ಇಲ್ಲ ಲವರ್ ಸ್ಪಾಟಾ, ಇಲ್ಲ ಬೆಡ್ರೂಮ್ ಅಂದ್ಕೊಂಡ್ರಾ? ಅವನೇನೋ ಮಾಡಿದಂತೆ, ಇವನು ಅದನ್ನು ನೋಡಿ ಇನ್ನೇನೋ ಮಾಡಿದಂತೆ. ಥೋ ನಿಮ್ಮ ಎಂದು ಪ್ರಶಾಂತ್ ಉಗಿಯಲು, ಲೇ ನಾನು ನನ್ನ ಹೆಂಡತಿ ಜೊತೆ ರೋಮಾನ್ಸ್ ಆದರೂ ಮಾಡ್ತೀನಿ, ಇನ್ನೇನಾದರೂ ಮಾಡ್ತೀನಿ, ಅದನ್ನು ನೀನು ಯಾಕೋ ನೋಡೋದಕ್ಕೆ ಹೋದೆ ಎಂದು ಭರತ್ ಅಸಮಾಧಾನದಿಂದ ಕೇಳಲು, ನಾನೇನು ನೋಡಬೇಕಂತ ನೋಡಲಿಲ್ಲ ಮಗ, ಬೈ ಮಿಸ್ಟೇಕಾಗಿ ನೋಡಿದ್ದು. ಆದರೆ ಅದನ್ನು ನೋಡಿದ್ಮೇಲೆ ಒಂಥರ ಆಗೋದಕ್ಕೆ ಶುರುವಾಯಿತು. ಅದಕ್ಕೆ ತಡ್ಕೊಳ್ಳೋದಕ್ಕಾಗದೆ ಹೋಗಿ ಮುತ್ತು ಕೊಟ್ಬಿಟ್ಟೆ. ಈಗ ಏನರೋ ಮಾಡೋದು ಎಂದ ಚಿಂತೆಯಲ್ಲಿ ಕೇಳಿದರೆ, ಮಾಡೋದೇನು, ನೀನು ಮಾಡಿರೋ ಕೆಲಸಕ್ಕೆ ರುಕ್ಮಿಣಿ ಹಾಕೊಂಡು ರುಬ್ತಾಳೆ, ರುಬ್ಬಿಸ್ಕೊ ಎಂದ ಭರತ್. ಲೇ ಮಗ, ಈಗಲೇ ಟೆನ್ಷನ್ ಮಾಡ್ಕೊಂಡು ಸಾಯ್ತಿದ್ದೀನಿ, ನೀನು ಇನ್ನಷ್ಟು ಹೆದರಿಸಿ ಸಾಯಿಸಬೇಡ ಎಂದಾಗ, ಹೌದು ನೆನ್ನೆ ಅವಳ ಜೊತೆ ಮಾತಾಡಿದ್ಯಾ, ಏನು ಹೇಳಿದ್ಲು ಎಂದು ಕೇಳಿದಾಗ, ಯೋಚನೆ ಮಾಡೋದಕ್ಕೆ ಟೈಮ್ ಬೇಕು ಅಂದ್ಲು, ಅಷ್ಟರಲ್ಲಿ ಹೀಗೆ ಮಾಡಿದ್ಯಾ ಎಂದು ಪ್ರಶಾಂತ್ ಕೇಳಿದರೆ, ಒಂದು ಸಾರಿ ಕೇಳಿಬಿಡು ಮಗ ಎಂದ ಭರತ್. ಲೇ ಅವಳ ಮುಂದೆ ಹೋಗೋದಕ್ಕೆ ಧೈರ್ಯ ಸಾಲ್ತಿಲ್ಲ, ಇನ್ನು ಸಾರಿ ಎಲ್ಲಿಂದ ಕೇಳಿ ಎಂದಾಗ, ನೀನೇ ಮಾಡಿದ್ದು ನೀನೇ ಅನುಭವಿಸು ಎಂದು ಎದ್ದು ಹೋಗಿಬಿಟ್ಟ ಪ್ರಶಾಂತ್. ಲೇ ಮಗ, ನೀನಾದರೂ ಹೆಲ್ಪ್ ಮಾಡೋ ಎಂದು ಭರತ್ ಕಡೆ ನೋಡಲು, ತಪ್ಪು ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಿತ್ತು, ತಪ್ಪು ಮಾಡಿದ್ಮೇಲೆ ಅದ್ರ ಪರಿಣಾಮ ಕೂಡ ಅನುಭವಿಸೋದಕ್ಕೆ ರೆಡಿ ಇರಬೇಕು ಎಂದಾಗ ಚರಣ್ ಇನ್ನೂ ಪೆಚ್ಚಾದ. ಅವನ ಪರಿಸ್ಥಿತಿ ಕಂಡು, ಏನಾಗಲ್ಲ ಬಿಡೋ ಮಗ, ಡೋಂಟ್ ವರಿ ಎಂದಾಗ ವಿಧಿ ಇಲ್ಲದೆ ಸುಮ್ಮನೆ ತನ್ನ ಜಾಗಕ್ಕೆ ಹೋಗಿ ಕೆಲಸ ಮಾಡಲು ಕೂತ. ಮಧ್ಯಾಹ್ನ ಭರಣಿ ಮತ್ತು ರುಕ್ಮಿಣಿ ಊಟಕ್ಕೆ ಹೋದರು. ಭರಣಿ, ಅದೇನು ವಿಷಯ ಅಂದೆ ಅಲ್ವಾ, ಏನದು ಎಂದು ಕೇಳಿದಾಗ, ಹೊಟ್ಟೆ ಹಸಿತಿದೆ, ಮೊದಲು ಊಟ ಮಾಡೋಣ, ಆಮೇಲೆ ಮಾತಾಡೋಣ ಎಂದು ಊಟ ಆರ್ಡರ್ ಮಾಡಿದಳು. ಸ್ವಲ್ಪ ಹೊತ್ತಿಗೆ ಊಟ ಬಂದು ಇಬ್ಬರು ಊಟ ಮಾಡಿ ಮುಗಿಸಿದರು. ರುಕ್ಕು, ನೀನೇನೋ ಹೇಳಬೇಕಂತಿದ್ದೆ ಅಲ್ವಾ, ಏನದು ಎಂದು ಕೇಳಿದಾಗ, ನೀನು ಮೊದಲು ಹೇಳು, ನಾನು ಆಮೇಲೆ ಹೇಳ್ತೀನಿ ಎಂದಳು. ಅದು ಭರತ್ಗೆ ನಾನು ನಿನ್ನೆ ಪ್ರಪೋಸ್ ಮಾಡಿದೆ ಎಂದು ಹೇಳಿದಾಗ, ಏನು ಏನು ಹೇಳಿದೆ ನೀನು, ನಿಜ ಹೇಳ್ತಿದ್ಯಾ ಭರಣಿ ಎಂದು ಆಶ್ಚರ್ಯದಿಂದ ಕೇಳಲು, ನನಗದು ಯಾವಾಗ ಪ್ರೀತಿ ಆಯಿತು ಅಂತ ಗೊತ್ತಿಲ್ಲ, ಆದರೆ ನಾನು ಜೀವನ ಪೂರ್ತಿ ಅವನ ಜೊತೆ ಇರಬೇಕು ಅಂತ ಆಸೆ ಎನ್ನಲು, ಹೌದು ಭರತ್ ಏನು ಹೇಳ್ದ, ಅವನೇನು ಹೇಳ್ತಾನೆ, ಅವನಿಗೆ ನಾನು ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದೀನಿ ಅಂತ ನಂಬಿಕೆ ಬರಬೇಕಂತೆ, ನಂಬಿಕೆ ಬರೋ ಹಾಗೆ ನಾನು ಮಾಡಬೇಕಂತೆ ಎಂದಳು ತುಸು ಮುಖ ಊದಿಸಿ. ಅಂದರೆ ನಿನ್ನ ಪ್ರೀತಿನ ಒಪ್ಕೊಳ್ಳಿಲ್ವಾ ಎಂದು ಕೇಳಿದಾಗ, ಅದೇ ನನಗೂ ಅರ್ಥ ಆಗ್ತಿಲ್ಲ, ಅವನು ನನ್ನ ಪ್ರೀತಿನ ಒಪ್ಕೊಳ್ಳೂ ಇಲ್ಲ, ನಿರಾಕರಿಸಲೂ ಇಲ್ಲ, ಇದು ನಾನು ಏನಂತ ಅರ್ಥ ಮಾಡ್ಕೊಳ್ಳಿ ಅಂತಾನೆ ಅರ್ಥ ಆಗ್ತಿಲ್ಲ ಕಣೆ ಎಂದಳು ಗೊಂದಲದಲ್ಲಿ. ಭರಣಿ, ನಿನ್ನಲ್ಲಿ ಈ ಬದಲಾವಣೆ ನೋಡಿ ತುಂಬ ಖುಷಿ ಆಗ್ತಿದೆ ಕಣೆ, ನೀನು ಭರತ್ ಒಂದಾದರೆ ಅಷ್ಟೇ ಸಾಕು, ಅಂಕಲ್ ಆತ್ಮಕ್ಕೂ ಶಾಂತಿ ಸಿಗತ್ತೆ, ಬಹುಶಃ ಅವನು ನಿನ್ನ ಪರೀಕ್ಷೆ ಮಾಡ್ತಿರ್ಬೇಕು, ಅದಕ್ಕೆ ಹಾಗೆ ಹೇಳಿದಾನೆ ಅನಿಸುತ್ತೆ ಎಂದರೆ, ಭರತ್ ತುಂಬ ಒಳ್ಳೆ ಹುಡುಗ, ಅವನಂಥ ಹುಡುಗನ ಗಂಡನಾಗಿ ಪಡೆಯೋದಕ್ಕೆ ನೀನು ಪುಣ್ಯ ಮಾಡಿದ್ದೆ ಎಂದು ಅವಳ ಕೈಯ ಮೇಲೆ ತನ್ನ ಕೈ ಇಟ್ಟು, ಚಿಂತೆ ಮಾಡಬೇಡ ಭರಣಿ, ಎಲ್ಲ ಒಳ್ಳೆಯದೇ ಆಗತ್ತೆ ಎಂದು ಧೈರ್ಯ ಹೇಳಿದರು. ನನ್ನ ಬಿಡು, ನಾನು ನನ್ನ ಮನಸ್ಸಿನ ಮಾತು ಹೇಳ್ಕೊಂಡಾಗಿದೆ, ನನ್ನ ಮನಸ್ಸು ಕೂಡ ಹಗುರ ಆಗಿದೆ, ನನ್ನ ಪ್ರೀತಿ ನಿಜವಾದದ್ದೇ ಆದರೆ ಭರತ್ ಕೂಡ ಆದಷ್ಟು ಬೇಗ ಅರ್ಥ ಮಾಡ್ಕೊಳ್ತಾನೆ, ಹಾಗೆ ನಾನು ಒಪ್ಕೊಳ್ತಾನೆ ಎಂದು ನಿಟ್ಟುಸಿರು ಬಿಟ್ಟು, ಅದೇನು ನೀನು ಮಾತಾಡ್ಬೇಕಂದ್ಯಲ್ಲ, ಆ ವಿಷಯ ಹೇಳು ಎಂದಾಗ, ಅದು ನೆನ್ನೆ ಚರಣ್ ನನಗೆ ಪ್ರಪೋಸ್ ಮಾಡ್ದ ಕಣೆ ಎಂದಳು. ವಾವ್, ದಟ್ಸ್ ನೈಸ್, ನೀನು ಗ್ರೀನ್ ಸಿಗ್ನಲ್ ಕೊಟ್ಟಿಯಾ ಎಂದು ಖುಷಿಯಿಂದ ಕೇಳಿದಾಗ, ಇಲ್ಲ ಕಣೆ, ನನಗೆ ಯೋಚನೆ ಮಾಡೋದಕ್ಕೆ ಟೈಮ್ ಬೇಕು ಅಂತ ಹೇಳಿದೆ ಎಂದಾಗ, ಹೌದಾ, ಚರಣ್ ಬಗ್ಗೆ ನಿನಗೇನು ಅನಿಸುತ್ತೆ ಎಂದು ಕೇಳಿದಳು ಭರಣಿ ಗೆಳತಿಯ ಮನಸ್ಸನ್ನು ಅರಿಯಲು. ಚೂರು ತರಲೆ ಅನ್ನೋದು ಬಿಟ್ಟರೆ ಒಳ್ಳೆಯವರೇ ಎಂದಾಗ, ಮತ್ತೆ ಒಪ್ಕೊಳ್ಬೇಕು ತಾನೇ ಎಂದು ಕೇಳಲು, ನನಗೆ ಚರಣ್ ಬಗ್ಗೆ ಏನೂ ಗೊತ್ತಿಲ್ಲ ಕಣೆ, ಅವನ ಅಪ್ಪ ಅಮ್ಮ ಹಳ್ಳಿಲಿದ್ದಾರೆ, ಇವನು ಓದೋದಕ್ಕೆ ಸಿಟಿಗೆ ಬಂದಿದ್ದಾನೆ ಅನ್ನೋದು ಬಿಟ್ಟರೆ ಅವನ ಬಗ್ಗೆ ಬೇರೆ ಏನೂ ಗೊತ್ತಿಲ್ಲ, ಅವನ ಕುಟುಂಬದ ಬ್ಯಾಕ್ಗ್ರೌಂಡ್ ಬಗ್ಗೆ ಏನೂ ಗೊತ್ತಿಲ್ಲ, ಹೀಗಿರುವಾಗ ಅವ್ನು ಪ್ರಪೋಸ್ ಮಾಡ್ದ ಅಂತ ಹಿಂದು ಮುಂದೆ ತಿಳ್ಕೊಳ್ದೆ ಹೇಗೆ ಒಪ್ಕೊಳ್ಳಿ ಎಂದಳು ಚಿಂತೆಯಿಂದ. ಅದು ನಿಜಾನೇ, ನೀನು ಭರತ್ನ ವಿಚಾರಿಸಿದ್ರೆ ಅವನ ಬಗ್ಗೆ ಗೊತ್ತಾಗ್ಬೋದೇನೋ ಎಂದಾಗ, ಅದು ನನಗೂ ಗೊತ್ತು, ಆದರೆ ಕೇಳೋದಕ್ಕೇನೋ ಒಂಥರ ಮುಜುಗರ ಕಣೆ ಎಂದಳು. ಹೌದಾ, ಸರಿ ಬಿಡು, ನಾನೇ ಚರಣ್ ಬಗ್ಗೆ ಭರತ್ನ ವಿಚಾರಿಸಿ ಹೇಳ್ತೀನಿ, ಆಮೇಲೆ ಅವನ ಪ್ರಪೋಸಲ್ನ ಒಪ್ಕೊಳ್ಳೋದು ಬೇಡವೋ ಅನ್ನೋದನ್ನು ನೀನೇ ತೀರ್ಮಾನ ಮಾಡು ಎಂದು ಸಲಹೆ ಕೊಟ್ಟಳು.
ಥ್ಯಾಂಕ್ಸ್ ಬಣಿ, ಅಷ್ಟು ಮಾಡು ಸಾಕು ಎಂದಳು ರುಕ್ಮಿಣಿ ನೆಮ್ಮದಿಯಿಂದ. ರುಕು, ನಿಮಗೆ ಭರತ್ ಫ್ಯಾಮಿಲಿ ಬಗ್ಗೆ ಗೊತ್ತಾ ಎಂದು ಕೇಳಿದರೆ, ಗೊತ್ತಿಲ್ಲ ಕಣೆ, ನಾನು ಯಾವತ್ತೂ ಅದ್ರ ಬಗ್ಗೆ ಕೇಳೂ ಇಲ್ಲ, ಯಾರನ್ನು ವಿಚಾರಿಸೋದಕ್ಕೂ ಹೋಗಿಲ್ಲ. ಹೌದು, ಇಷ್ಟು ದಿನ ಆದರೂ ನೀನಿದ್ರ ಬಗ್ಗೆ ಭರತ್ನ ಒಮ್ಮೆಯೂ ಕೇಳಿಲ್ವಾ ಎಂದು ಪ್ರಶ್ನೆ ಮಾಡಿದರೆ, ಇಲ್ಲ ಕಣೆ, ನನಗಿದ್ರ ಬಗ್ಗೆ ಹೊಳದೇ ಇರಲಿಲ್ಲ ಎಂದಳು. ಹಾಗಿದ್ರೆ ಅವನನ್ನೇ ಕೇಳು ಎಂದಾಗ, ಹ್ಞೂ, ಇವತ್ತೇ ವಿಚಾರಿಸ್ತೀನಿ ಎಂದು ಹೇಳಿ, ಸರಿ ಬಾ, ಟೈಮ್ ಆಗಿದೆ, ಆಫೀಸಿಗೆ ಹೊರಡೋಣ ಎಂದು ಇಬ್ಬರು ಆಫೀಸ್ ಕಡೆ ಹೊರಟರು. ಆಫೀಸಿಗೆ ಬರುತ್ತಿದ್ದ ಹಾಗೆ ಚರಣ್ನ ನೋಡಿದ್ದೇ ರುಕ್ಮಿಣಿ ಕೋಪ ನೆತ್ತಿಗೇರಿತು. ಅಲ್ಲಿ ಅವನಿಗೆ ಏನೂ ಹೇಳೋದಕ್ಕಾಗಲ್ಲ ಎಂದು ಸುಮ್ಮನಾದಳು. ಆದರೆ ಅವನ ಹತ್ತಿರ ಬಂದು, ಸಂಜೆ ಮೀಟ್ ಆಗಬೇಕು, ನೆನ್ನೆ ಹೋಗಿದ್ದು ಕಾಫಿ ಶಾಪ್ ಎಂದು ತೋರು ಬೆರಳು ತೋರಿಸಿ ಹೇಳಿದ ರೀತಿಗೆ ಹುಡುಗ ಒಂದೂ ಮಾತು ಆಡದೆ ತಲೆ ಆಡಿಸಿದ. ಅವನನ್ನೇ ದುರು ನೋಡಿ ತನ್ನ ಜಾಗಕ್ಕೆ ಹೋಗಿ ತನ್ನ ಕೆಲಸದ ಕಡೆ ಗಮನ ಹರಿಸಿದಳು. ಚರಣಿಗೆ ಹೊಟ್ಟೆಯಲ್ಲಿ ಈಗಲಿಂದಾನೇ ಪುಕ ಪುಕ ಅನ್ನೋದಕ್ಕೆ ಶುರುವಾಯಿತು. ಸಂಜೆ ಹೇಗೆ ಅವಳನ್ನು ಎದುರುಗೊಳ್ಳೋದು ಎಂದು. ಆಗ ಏನೋ ಬಂಡ ಧೈರ್ಯ ಮಾಡಿ ಮುತ್ತು ಕೊಟ್ಟು ಬಿಟ್ಟಿದ್ದ. ಆದರೆ ಈಗ ಆಗಿದ್ದ ಧೈರ್ಯ ಈಗಿರಲಿಲ್ಲ. ಸಂಜೆ ಆಫೀಸ್ನಿಂದ ಮನೆಗೆ ಹೋಗುವ ದಾರಿ ಮಧ್ಯೆ ಟ್ರಾಫಿಕ್ನಲ್ಲಿ ಸಿಕ್ಕಿ ಹಾಕಿಕೊಂಡ ಭರತ್ ಮತ್ತು ಭರಣಿ ಟ್ರಾಫಿಕ್ ಕ್ಲಿಯರ್ ಆಗೋವರೆಗೂ ಅಲ್ಲೇ ನಿಂತರು. ಅಲ್ಲೇ ರೋಡ್ ಪಕ್ಕದಲ್ಲಿ ಪಾನಿಪುರಿ ಮಾರುತ್ತಿದ್ದುದನ್ನು ನೋಡಿ, ಭರತ್, ನಂಗೆ ಪಾನಿಪುರಿ ಕೊಡಿಸು ಎಂದಳು. ಏನೋ ಪಾನಿಪುರಿನ? ಇಲ್ಲ, ಎಲ್ಲಿದೆ ಎಂದು ಕೇಳಿದರೆ, ಅಲ್ಲಿ ಎಂದು ರಸ್ತೆಯ ಆ ಕಡೆ ಬದಿಯಲ್ಲಿರುವ ಪಾನಿಪುರಿ ಮಾರುವವನನ್ನು ತೋರಿಸಿದಳು. ಆ ಕಡೆ ನೋಡಿ, ಅಲ್ಲೆಲ್ಲ ಹೈಜೆನಿಕ್ ಇರೋದಿಲ್ಲ ಕಣೆ ಎಂದರೆ, ಪರವಾಗಿಲ್ಲ ಕೊಡಿಸು ಎಂದಳು. ಲೇ, ಸುಮ್ಮನೆ ಕೂತ್ಕೋ, ಕೊಡ್ಸಲ್ಲ ಎಂದಾಗ, ಪ್ಲೀಸ್ ಪ್ಲೀಸ್ ಭರತ್ ಕೊಡಿಸು ಎಂದು ಗೋಗರೆದಳು. ಹೇಳಿದೆ ತಾನೇ ಕೊಡ್ಸಲ್ಲ ಅಂತ, ಅಲ್ಲಿ ತಿಂದರೆ ಹೊಟ್ಟೆ ಹಾಳಾಗತ್ತೆ ಕಣೆ ಎಂದಾಗ, ನಂಗೆ ಹೊಟ್ಟೆ ಹಾಳಾದರೂ ಪರವಾಗಿಲ್ಲ, ನೀನು ಕೊಡಿಸು ಎಂದಳು ಹಠ ಹಿಡಿದು. ನಿನ್ನ ಕರ್ಮ, ನಾನೇನು ಮಾಡೋದಕ್ಕಾಗತ್ತೆ, ನಡಿ ಕೊಡಿಸ್ತೀನಿ ಎಂದು ಬೈಕ್ ಪಾನಿಪುರಿ ಸ್ಟಾಲ್ ಕಡೆ ತಿರುಗಿಸಿದ. ಅದೇ ಸಮಯಕ್ಕೆ ನಂದನ್ ಮತ್ತು ವಸುಮತಿಯವರು ಕಾರ್ ಬಂದು ಭರತ್ ಬೈಕ್ ಪಕ್ಕ ನಿಂತಿತ್ತು. ದೇವಸ್ಥಾನಕ್ಕೆ ಹೊರಟಿದ್ದರು. ದಾರಿ ಮಧ್ಯದಲ್ಲಿ ಈ ಟ್ರಾಫಿಕ್ನಲ್ಲಿ ಸಿಕ್ಕಿ ಹಾಕಿಕೊಂಡರು. ಏನ್ರಿ ಇದು, ಇಷ್ಟೊಂದು ಟ್ರಾಫಿಕ್ ಇದೆ? ವಸು, ಬೆಂಗಳೂರು ಕಣೆ ಇದು, ಇಷ್ಟು ಟ್ರಾಫಿಕ್ ಇಲ್ಲ ಅಂದರೆ ಹೇಗೆ? ಇಲ್ಲಿಗಾದರೂ ಹೋಗಬೇಕು ಅಂದರೆ 2 ಗಂಟೆ ಮುಂಚೆನೇ ಮನೆ ಬಿಡಬೇಕು, ಇಲ್ಲದೆ ಹೋದರೆ ಹೀಗೆ ಟ್ರಾಫಿಕ್ನಲ್ಲಿ ಸಿಗಾಕೊಳ್ತೀವಿ ಎಂದರು. ತಮ್ಮ ಕಾರ್ ಪಕ್ಕದಲ್ಲೇ ಭರಧ್ವನಿ ಕೇಳಿಸಿದ ವಸುಮತಿಯವರು, ರೀ, ಭರಧ್ವನಿ ಕೇಳಿದಾಗಾಯ್ತಲ್ವಾ ಎಂದು ಕೇಳಿದರೆ, ಎಲ್ಲೋ ನಿನ್ನ ಭ್ರಮೆ ಇರಬೇಕು ವಸು ಎಂದರು ನಂದನ್. ಅಯ್ಯೋ, ನನ್ನ ಭ್ರಮೆ ಅಲ್ಲ ರೀ, ನಿಜವಾಗ್ಲೂ ಭರಧ್ವನಿ ಕೇಳಿದೆ ಎಂದಾಗ, 3 ಹೊತ್ತು ಮಗನ ಬಗ್ಗೆ ಯೋಚನೆ ಮಾಡ್ತಿದ್ರೆ ಎಲ್ಲ ಕಡೆ ಅವನ ಧ್ವನಿನೇ ಕೇಳಿದ ಹಾಗಾಗತ್ತೆ ಅಷ್ಟೆ ಎಂದರು ತುಸು ವ್ಯಂಗ್ಯವಾಗಿ. ಇಲ್ಲ ರೀ ಎಂದು ಕಾರ್ ಗ್ಲಾಸ್ ಇಳಿಸಿ ಸುತ್ತಲೂ ಕಣ್ಣಾಡಿಸಿದಾಗ ಭರತ್ ಬೈಕ್ ನಿಲ್ಲಿಸುತ್ತಿರುವುದು ಕಂಡಿತು. ರೀ, ನಾನು ಹೇಳಿಲ್ವಾ ಭರಧ್ವನಿ ಕೇಳ್ತು ಅಂತ, ಅಲ್ಲೋಡಿ ಭರತ್ ಎಂದು ಕೈ ಮಾಡಿ ತೋರಿಸಿದರು. ನಂದನ್ ಅವರು ವಸುಮತಿಯವರು ಕೈ ಮಾಡಿ ತೋರಿಸಿದ ಕಡೆ ನೋಡಿದಾಗ ಅವರಿಗೂ ಭರತ್ ಕಂಡ. ಅರೆ, ಹೌದಲ್ವಾ ಭರತ್, ಅವನ ಪಕ್ಕದಲ್ಲಿ ಭರಣಿಯನ್ನು ಕಂಡು, ಭರಣಿ ಕೂಡ ಬಂದಿದ್ದಾಳೆ ಎಂದರು. ಹ್ಞೂ ರೀ, ಮಗ ಸೊಸೆ ಬಂದಿದ್ದಾರೆ ಎಂದು ಖುಷಿಯಿಂದ ಹೇಳಲು ನಂದನ್ ಅವರು ಸುಮ್ಮನೆ ನಕ್ಕರು. ಈಗ ಇಬ್ಬರು ಮಗ ಸೊಸೆಯನ್ನು ಕಣ್ತುಂಬಿಕೊಳ್ಳತೊಡಗಿದರು. ಬೈಕ್ ಪಾನಿಪುರಿ ಸ್ಟಾಲ್ ಪಕ್ಕದಲ್ಲಿ ನಿಲ್ಲಿಸಿ, ಬ್ರೋ, 1 ಪ್ಲೇಟ್ ಪಾನಿಪುರಿ ಕೊಡಿ ಎಂದಾಗ, ನೀನು ತಿನ್ನಲ್ವಾ ಎಂದು ಕೇಳಿದಳು. ನನಗೆ ಬೇಡ, ನೀನೇ ತಿನ್ನು ಎಂದ. ಪಾನಿಪುರಿಯನ್ನು ಒಂದು ಪ್ಲೇಟಲ್ಲಿ 6 ಪೂರಿ ಇಟ್ಟು ಅದಕ್ಕೆ ಆಲೂ ವಟಾಣಿ ಮಿಕ್ಸ್ ಬಾಜಿ ಹಾಕಿ ಪಾನಿಯಲ್ಲಿ ಅತಿ ಸಣ್ಣಗೆ ಕತ್ತರಿಸಿದ ಈರುಳ್ಳಿ ಕೊತ್ತಂಬರಿ ಹಾಕಿ ಮೇಲೆ ಪ್ಲೇನ್ ಸೇವ್ ಉದುರಿಸಿ ರೆಡಿ ಮಾಡಿ ತಂದು ಕೊಟ್ಟ. ಭರತ್ ಫೋನ್ ನೋಡುತ್ತಾ ನಿಂತಿದ್ದವನ ಮುಂದೆ ಪಾನಿಪುರಿ ಹಿಡಿದಳು. ಲೇ, ನಂಗೆ ಬೇಡ, ನೀನೇ ತಿನ್ನು ಎಂದರೆ, ಪರವಾಗಿಲ್ಲ, ಒಂದು ತಿನ್ನು, ಆಮೇಲೆ ನಾನು ತಿನ್ನೋದು ನೋಡಿ ನೀನು ಕಣ್ಣು ಹಾಕಿದ್ರೆ ನನ್ನ ಹೊಟ್ಟೆ ಕೆಡೋದು ಗ್ಯಾರಂಟಿ ಎಂದಳು ನಗುತ್ತ. ಈಡಿಯಟ್, ನಾನು ಯಾಕೆ ಕಣ್ಣು ಹಾಕಲಿ, ಮುಚ್ಕೊಂಡು ತಿನ್ನೆ ಎಂದು ಗದರಲು. ಮುಚ್ಕೊಂಡು ಹೇಗೆ ತಿನ್ನೋದಕ್ಕಾಗತ್ತೆ ಎಂದು ಕೇಳಿದಳು. ತಿನ್ನೋದಕ್ಕಷ್ಟೇ ಬಾಯಿ ತೆಗಿ, ಈ ರೀತಿ ಕಪ್ಪೆ ಥರ ವಟವಟ ಅನ್ನೋದಕ್ಕೆ ಮಾತ್ರ ಬಾಯಿ ಮುಚ್ಕೊ ಅಂದಿದ್ದು ಎಂದಾಗ, ಸರಿ ಆಯ್ತು ತಗೋ, ನೀನೊಂದು ತಿನ್ನು ಎಂದು ಮತ್ತೆ ಅವನ ಮುಂದೆ ಪಾನಿಪುರಿ ಹಿಡಿದಳು. ಲೇ, ನನಗೆ ಬೇಡ ಅಂತ ಹೇಳಿದೆ ತಾನೇ ಎಂದರೆ, ಪರವಾಗಿಲ್ಲ, ಒಂದು ತಿನ್ನು, ಒಂದು ತಿಂದರೆ ನಿನ್ನ ಹೊಟ್ಟೆ ಏನು ಹಾಳಾಗಲ್ಲ ಎಂದು ಪಾನಿಪುರಿ ಅವನ ಬಾಯಿಯ ಮುಂದೆ ಮತ್ತೆ ಹಿಡಿದಳು. ಲೂಸು ಎಂದು ಹೇಳಿ ಬಾಯಿ ತೆರೆದ. ನಗುತ್ತಲೇ ಪಾನಿಪುರಿ ತಿನ್ನಿಸಿದಳು. ಮುಂದುವರಿಯುವುದು. ಕೇಳಿದ್ರಲ್ವಾ ಸ್ನೇಹಿತರೆ, ಪ್ರೇಮಯಾನ ಕಥೆಯ 54ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಈ ಕಥೆ ನಿಮಗೆ ಇಷ್ಟವಾಗುತ್ತಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆ ಹೈಪ್ ಆಪ್ಷನ್ ಬಂದಿದೆ, ಸೊ ದಯವಿಟ್ಟು ಯಾರ್ಯಾರಿಗೆಲ್ಲ ಯಾವ ಸಂಚಿಕೆ ನಿಮಗೆ ಇಷ್ಟವಾಗಿದೆ ಅಂದರೆ ಆ ಸಂಚಿಕೆಗೆ ದಯವಿಟ್ಟು ಹೈಪ್ ಪಾಯಿಂಟ್ಸ್ಗಳನ್ನು ಕೊಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.